ಮಹತ್ವ. ಶೃಂಗೇರಿಯು ಪ್ರಾಚೀನ ಕಾಲದಿಂದಲೂ ಮಹತ್ವ ಪಡೆದಿದೆ. ರಾಮಾಯಣ ಕಾಲದ ಋಷ್ಯಶೃಂಗ ಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಋಷ್ಯಶೃಂಗರ ಹೆಸರಿನಿಂದಲೇ ಈ ಸ್ಥಳಕ್ಕೆ ಶೃಂಗೇರಿ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. 8ನೇ ಶತಮಾನದಲ್ಲಿ ಮಹಾನ್ ತತ್ವಜ್ಞಾನಿ ಮತ್ತು ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶ್ರೀ ಆದಿಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ ಸ್ಥಾಪಿಸಿದ ಪ್ರಮುಖ ಮಠಗಳಲ್ಲಿ ಶೃಂಗೇರಿಯ ಶಾರದಾ ಪೀಠವು ಮೊದಲನೆಯದು ಮತ್ತು ದಕ್ಷಿಣಾಮ್ನಾಯ ಪೀಠ ಎಂದು ಪ್ರಸಿದ್ಧವಾಗಿದೆ. ಇದು ಯಜುರ್ವೇದದ ಉಸ್ತುವಾರಿಯನ್ನು ಹೊಂದಿದೆ. ಆದಿಶಂಕರಾಚಾರ್ಯರು ಇಲ್ಲಿ ತಾಯಿ ಶಾರದೆಯನ್ನು ಪ್ರತಿಷ್ಠಾಪಿಸಿ ಮಠವನ್ನು ಸ್ಥಾಪಿಸಲು ಒಂದು ರೋಚಕ ಕಥೆ ಇದೆ. ಒಮ್ಮೆ ಅವರು ತುಂಗಾ ನದಿಯ ದಡದಲ್ಲಿ ಸಂಚರಿಸುತ್ತಿದ್ದಾಗ ಪ್ರಖರ ಬಿಸಿಲಿನಲ್ಲಿ ಒಂದು ಹಾವು ತನ್ನ ಹೆಡೆಯನ್ನು ಬಿಚ್ಚಿ ಒಂದು ಕಪ್ಪೆಗೆ ನೆರಳು ನೀಡುತ್ತಿರುವುದನ್ನು ಕಂಡರು. ಶತ್ರುಗಳಾದ ಹಾವು ಮತ್ತು ಕಪ್ಪೆ ಒಂದಕ್ಕೊಂದು ಸಹಾಯ ಮಾಡುವ ಈ ಸ್ಥಳದ ಪಾವಿತ್ರ್ಯತೆಯನ್ನು ಅರಿತು ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಲು ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ. ಶಾರದಾಂಬಾ ದೇವಸ್ಥಾನ ಇದು ಶೃಂಗೇರಿಯ ಪ್ರಮುಖ ದೇವಸ್ಥಾನವಾಗಿದೆ. ಇಲ್ಲಿ ಜ್ಞಾನದ ದೇವತೆಯಾದ ಶಾರದಾಂಬೆಯನ್ನು ಪೂಜಿಸಲಾಗುತ್ತದೆ. ಈ ದೇವಾಲಯವು ಹಲವು ಬಾರಿ ಪುನರ್ನಿರ್ಮಾಣಗೊಂಡಿದೆ. ಪ್ರಸ್ತುತ ದೇವಾಲಯವು ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. ವಿದ್ಯಾಶಂಕರ ದೇವಸ್ಥಾನ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾದ ಐತಿಹಾಸಿಕ ದೇವಾಲಯವಾಗಿದೆ. ಇದು ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ರಾಶಿ ಕಂಬಗಳು ಸೂರ್ಯನ ಚಲನೆಗೆ ಅನುಗುಣವಾಗಿ ವಿನ್ಯಾಸಗೊಂಡಿರುವುದು ವಿಶೇಷ. ತುಂಗಾ ನದಿ ಶೃಂಗೇರಿ ತುಂಗಾ ನದಿಯ ದಡದಲ್ಲಿದೆ. ನದಿಯಲ್ಲಿ ಮೀನುಗಳಿಗೆ ಆಹಾರ ನೀಡುವುದು ಇಲ್ಲಿನ ಒಂದು ಜನಪ್ರಿಯ ಚಟುವಟಿಕೆಯಾಗಿದೆ. ಮಲಹಾನಿಕರೇಶ್ವರ ದೇವಸ್ಥಾನ ಇದು ಶೃಂಗೇರಿ ಪಟ್ಟಣದ ಸಮೀಪದ ಬೆಟ್ಟದ ಮೇಲಿರುವ ಪುರಾತನ ದೇವಾಲಯವಾಗಿದೆ. ಇದು ಋಷ್ಯಶೃಂಗರ ತಂದೆ ವಿಭಾಂಡಕ ಮಹರ್ಷಿಗಳು ಪೂಜಿಸುತ್ತಿದ್ದ ಸ್ಥಳ ಎಂದು ನಂಬಲಾಗಿದೆ. ಕಿಗ್ಗ ಋಷ್ಯಶೃಂಗಪುರ ಶೃಂಗೇರಿಯಿಂದ ಸುಮಾರು 10 ಕಿಮಿ ದೂರದಲ್ಲಿರುವ ಈ ಸ್ಥಳದಲ್ಲಿ ಋಷ್ಯಶೃಂಗರ ದೇವಸ್ಥಾನವಿದೆ. ಶೃಂಗೇರಿ ಶಾರದಾ ಪೀಠ ಶೃಂಗೇರಿ ಶಾರದಾ ಪೀಠವು ಅದ್ವೈತ ವೇದಾಂತದ ಪ್ರಮುಖ ಕೇಂದ್ರವಾಗಿದೆ. ಇದು ಗುರು ಪರಂಪರೆಯನ್ನು ಹೊಂದಿದೆ. ಶ್ರೀ ಆದಿಶಂಕರರಿಂದ ಆರಂಭಗೊಂಡ ಈ ಪರಂಪರೆಯಲ್ಲಿ ಅನೇಕ ಮಹಾನ್ ಗುರುಗಳು ಆಗಿ ಹೋಗಿದ್ದಾರೆ. ಪ್ರಸ್ತುತ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಅವರು ಪೀಠಾಧಿಪತಿಗಳಾಗಿದ್ದು, ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಅವರು ಅವರ ಉತ್ತರಾಧಿಕಾರಿಗಳಾಗಿದ್ದಾರೆ. ಮಠದಲ್ಲಿ ವೇದ ಶಾಸ್ತ್ರಗಳ ಅಧ್ಯಯನ ನಿರಂತರವಾಗಿ ನಡೆಯುತ್ತಿದೆ.